ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಅಂತಂದ್ರೆ ಯಾರಿಗೂ ತಿನ್ನಕ್ಕೆ ಇಷ್ಟನೇ ಆಗಲ್ಲ. ಅದರಲ್ಲೂ ಮಕ್ಕಳಿಗೆ ಈ ಬಾಳೆಹಣ್ಣು ಅಂತಂದ್ರೆ ಕಪ್ಪಗಾಗಿದೆ ಅಂತ ಬೇಡ ಅಂತಾರೆ. ಅದೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದು ತಿಂಡಿ ಇವತ್ತು ಮಾಡೋಣ. ಅದೇ ಬಾಳೆಹಣ್ಣಿಂದ ಮಾಡ್ತಿರೋಂಥ ಬನ್ಸ್. 4 ಹಣ್ಣಾಗಿರೋಂಥ ಬಾಳೆಹಣ್ಣಿಗೆ ಅರ್ಧ ಸ್ಪೂನಷ್ಟು ಅಡಿಗೆ ಸೋಡಾ, ಅರ್ಧ ಸ್ಪೂನಷ್ಟು ಉಪ್ಪು, 4 ಸ್ಪೂನಷ್ಟು ಮೊಸರು. ಒಂದು ಬಾಳೆಹಣ್ಣಿಗೆ 1 ಸ್ಪೂನ್ ಇರುತ್ತೆ, 4 ಸ್ಪೂನಷ್ಟು ಮೊಸರು. ಹಾಗೆ ಅದೇ ಸ್ಪೂನ್ ಅಳತೆನಲ್ಲಿ 4 ಸ್ಪೂನಷ್ಟು ಎಣ್ಣೆ. ಇದು ಅಡುಗೆ ಎಣ್ಣೆ ಅಥವಾ ನೀವು ತುಪ್ಪ ಬೇಕಿದ್ರೂ ಹಾಕೋಬೋದು. ನಂತರ 4 ಸ್ಪೂನಷ್ಟು ಸಕ್ಕರೆ. ಬಾಳೆಹಣ್ಣಲ್ಲಿ ಸ್ವೀಟ್ನೆಸ್ ಇರುತ್ತೆ, ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ಬಂದು ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನುಣ್ಣಗೆ ರುಬ್ಕೊಂಡಿರೋಂಥ ಈ ಬಾಳೆಹಣ್ಣಿನ ಮಿಶ್ರಣಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿರೋ ಹಾಗೆ ಕಲಿಸ್ಕೋಬೇಕು. ನೀವು ಇದನ್ನು ಪೂರ್ತಿಯಾಗಿ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ಅಥವಾ ಪೂರ್ತಿಯಾಗಿ ಬರೀ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿರೋ ಹಾಗೆ ಕಲಿಸ್ಕೋಬೇಕು. ಈ ರೀತಿ ಮೃದುವಾಗಿರೋಂಥ ಹಿಟ್ಟಿಂದ ಬನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮುಖ್ಯವಾಗಿ ಒಂದು ಇಂಗ್ರೀಡಿಯೆಂಟ್ ಹಾಕಬೇಕು, ಅದು ಜೀರಿಗೆ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬನ್ನಲ್ಲಿ. ನಾನು ಇದನ್ನು ಕಲಿಸುವಾಗ ಹಾಕಿಲ್ಲ, ಮೇಲಿಂದ ಹಾಕಿದ್ದೀನಿ. ಸ್ವಲ್ಪ ಹೊತ್ತೊಂದು 6 ಗಂಟೆ ನಾವು ಇದನ್ನು ಬಿಟ್ಬೇಡ. 6 ಗಂಟೆ ನಂತರ ಇದರಿಂದ ಬನ್ ಮಾಡ್ಕೋಬೋದು. ಚೆನ್ನಾಗಿದು ನೆನಿಬೇಕು. ಆ ಒಂದು ಬಾಳೆಹಣ್ಣಿನ ಮಿಶ್ರಣದಲ್ಲಿ ಹಿಟ್ಟು ಚೆನ್ನಾಗಿ ನೆಂದಷ್ಟು ಬಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. 6 ಗಂಟೆ ನಂತರ ಇದೆಲ್ಲ ಚೆನ್ನಾಗಿ ನೆಂದಿದೆ, ಮತ್ತೆ ಇನ್ನೊಂದ್ಸತಿ ನಾದ್ಕೊಂಬೇಡ. ಸೊ ಇದಕ್ಕೆ ನೀವು ಲಾಸ್ಟಲ್ಲಿ ಬೇಕಾದ್ರೆ ಒಂಚೂರು ಎಣ್ಣೆ ಮೇಲಿಂದ ಹಚ್ಚಿಟ್ರೆ ಮೇಲ್ಗಡೆ ಹಿಟ್ಟು ಡ್ರೈನೆಸ್ ಇರಲ್ಲ. ಜೀರಿಗೆ ಹಾಕಿರೋದ್ರಿಂದ ಚೆನ್ನಾಗಿ ಮತ್ತೆ ಇನ್ನೊಂದ್ಸತಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಒಂದೊಂದು ಸಣ್ಣ ಉಂಡೆ ಮಾಡಿಕೊಂಡು ಪೂರಿ ರೀತಿಯಲ್ಲಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಲಟ್ಸುವಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಂದಕ್ಕೆ ಲಟ್ಸ್ಕೋಬೇಕು. ತುಂಬ ತೆಳ್ಳಗೆ ಲಟ್ಸ್ಕೊಂಡ್ರೆ ನಿಮಗಿದು ಬನ್ನು ಉಬ್ಬಿ ಬರಲ್ಲ. ಸೊ ಸ್ವಲ್ಪ ಮಂದಕ್ಕೆ ಈ ಹದದಲ್ಲಿ, ಈ ಒಂದು ದಪ್ಪದಲ್ಲಿ ಲಟ್ಸ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಲಟ್ಸಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಕರಿತಾ ಹೋಗ್ಬೋದು. ಸೊ ಈ ಥರ ಮಾಡಿಕೊಡುವಂಥ ಒಂದು ತಿಂಡಿ ಬಾಳೆಹಣ್ಣಿಂದ ಮಾಡಿದರೆ ಅಂತ ಮಕ್ಳಿಗಂತೂ ಗೊತ್ತೇ ಆಗೋದಿಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಮಂಗಳೂರು ಸೈಡಲ್ಲೆಲ್ಲ ನಿಮಗೆ ಗೊತ್ತಿದೆ. ಇದಂತೂ ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಥರ ಅಂತ ಕೂಡ ಮನೆಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಸರ್ವ್ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಕಾಯಿ ಚಟ್ನಿ. ಎಲ್ಲ ಬನ್ಸ್ ಇದೇ ರೀತಿ ಉಬ್ಬಿ ಬರುತ್ತೆ. ಸ್ವಲ್ಪ ಮಂದಕ್ಕೆ ಲಟ್ಸ್ಕೊಂಡು ಈ ರೀತಿ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಕರೆದಾಗ ಮೇಲ್ಗಡೆಯಿಂದ ಹೊಂಬಣ್ಣ ಇರುತ್ತೆ, ಒಳಗಡೆ ಒಂದು ರೀತಿ ಗೂಡಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಬಾಳೆಹಣ್ಣಿಂದ ಮಾಡಿರೋದು ಅಂತ ಮಕ್ಳಿಗಂತೂ ಗೊತ್ತಾಗಲ್ಲ. ಯಾವ ಮಕ್ಕಳು ಬೇಡವೇ ಬೇಡ ಬಾಳೆಹಣ್ಣು ಅಂತ ಹೇಳ್ತಿದ್ರಲ್ಲ, ಆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋವಂಥ ತಿಂಡಿ ಅಂತಲೇ ನೀವು ಮಾಡ್ಕೊಡ್ಬೋದು. ಬೆಳಗ್ಗೆ ಹೊತ್ತು ಮಾಡ್ಕೊಡ್ಬೋದು ಅಥವಾ ಸಂಜೆ ಹೊತ್ತು ಮಾಡ್ಕೊಡ್ಬೋದು. ಬೆಳಗ್ಗೆನೇ ಕಲಸಿಟ್ಟರೆ ಸಂಜೆ ಅಷ್ಟರಲ್ಲಿ ರೆಡಿ ಇರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು. ರುಚಿಯಾಗಿರುವಂಥ ಬಾಳೆಹಣ್ಣಿಂದ ಮಾಡಿರೋಂಥ ಬನ್ಸ್ ರೆಡಿಯಾಗಿದೆ. ಖಂಡಿತ ಇದೇ ರೀತಿ ಟ್ರೈ ಮಾಡಿ. ಯಾವಾಗೆಲ್ಲ ಬಾಳೆಹಣ್ಣು ಕಪ್ಪಾಗುತ್ತಲ್ಲ, ಆವಾಗ ಯಾರೆಲ್ಲ ಬೇಡ ಅಂತಾರೆ ಅದೇ ಮಕ್ಕಳು ಇಷ್ಟಪಟ್ಟು ತಿನ್ನೋವಂಥ ತಿಂಡಿನೇ ಈ ಬನಾನಾ ಬನ್ಸ್. ರೆಸಿಪಿ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.